ಹಾಯ್ ಸ್ನೇಹಿತರೆ, ಹಲೋ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹಳೆಯ ಬಟ್ಟೆಗಳನ್ನು ಮಾರಿ ಅದರಿಂದ ಹಣ ಸಂಪಾದಿಸಬಹುದು. ಈಗಾಗಲೇ ಈ ರೀತಿಯ ಕೆಲಸವನ್ನು ಅನೇಕರು ಮಾಡುತ್ತಿದ್ದಾರೆ. ಭಾರತದಲ್ಲಿ ನಿಮ್ಮ ಹಳೆಯ ಬಟ್ಟೆಗಳನ್ನು ಮಾರಾಟ ಮಾಡುವ ಹಲವಾರು ವೆಬ್ಸೈಟ್ಗಳಿವೆ. ಅದಕ್ಕಾಗಿ ನಿಮಗೆ ಹಣವನ್ನು ಸಹ ನೀಡಲಾಗುತ್ತದೆ. ಮದುವೆ ಸಮಾರಂಭಕ್ಕೆ ಅನೇಕ ಬಾರಿ ನಾವು ದುಬಾರಿ ಬಟ್ಟೆಗಳನ್ನು ಖರೀದಿಸುತ್ತೇವೆ. ಆದರೆ ಅದನ್ನು 1-2 ಬಾರಿ ಮಾತ್ರ ಧರಿಸಿ ನಂತರ ಮೂಲೆಗೆ ಹಾಕುತ್ತೇವೆ. ಹೆಣ್ಣು ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋ ಹಾಕಿದ ನಂತರ ಮತ್ತೆ ಆ ಬಟ್ಟೆಗಳನ್ನು ಧರಿಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಹಳೆಯ ಬಟ್ಟೆಗಳನ್ನು ಮಾರಾಟ ಮಾಡಬಹುದೇ? ನಿಮ್ಮ ಹಳೆಯ ಬಟ್ಟೆಗಳನ್ನು ಮಾರಾಟ ಮಾಡಿ ಉತ್ತಮ ಹಣ ಗಳಿಸುವ ಅಂತಹ 4 ವೆಬ್ಸೈಟ್ಗಳ ಬಗ್ಗೆ ನಾವು ಇಲ್ಲಿ ಹೇಳುತ್ತಿದ್ದೇವೆ. ಈ ಕೆಲವು ಅಪ್ಲಿಕೇಶನ್ಗಳು ನಿಮಗೆ ಡೋರ್ ಸರ್ವಿಸ್ ಸಹ ಒದಗಿಸುತ್ತವೆ. ಈ ಮೂಲಕ ಅವರೇ ನಿಮ್ಮ ಮನೆಗೆ ಬಂದು ಬಟ್ಟೆ ತೆಗೆದುಕೊಂಡು ಹೋಗುತ್ತಾರೆ. ನಿಮ್ಮ ಹಳೆಯ ಬಟ್ಟೆಗಳನ್ನು ಮಾರಿ ಅದರಿಂದ ಹಣ ಸಂಪಾದಿಸಬಹುದು. ಈಗಾಗಲೇ ಈ ರೀತಿಯ ಕೆಲಸವನ್ನು ಅನೇಕರು ಮಾಡುತ್ತಿದ್ದಾರೆ. ಭಾರತದಲ್ಲಿ ನಿಮ್ಮ ಹಳೆಯ ಬಟ್ಟೆಗಳನ್ನು ಮಾರಾಟ ಮಾಡುವ ಹಲವಾರು ವೆಬ್ಸೈಟ್ಗಳಿವೆ. ಅದಕ್ಕಾಗಿ ನಿಮಗೆ ಹಣವನ್ನು ಸಹ ನೀಡಲಾಗುತ್ತದೆ. ಇದಕ್ಕಾಗಿ ಮೀಶೋ, ಫ್ರೀ ಆ್ಯಪ್, ರಿಲವ್ ಮತ್ತು ಗ್ಲೇಟಾರ್ಟ್ ಎಂಬ ಈ 4 ಅಪ್ಲಿಕೇಶನ್ಗಳನ್ನು ಉಪಯೋಗಿಸಬಹುದು. ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಈ ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡುವ ಮೂಲಕ ಮಾರಾಟ ಮಾಡಬಹುದು. ಇನ್ಸ್ಟಾಲ್ ಆದ ಬಳಿಕ ನಿಮ್ಮ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಸರಿಯಾದ ವಿಳಾಸವನ್ನು ಭರ್ತಿ ಮಾಡಿದ ನಂತರ ನಿಮ್ಮ ಬಟ್ಟೆಗಳನ್ನು ಮಾರಾಟ ಮಾಡಬಹುದು. ನಂತರ ಅಪ್ಲಿಕೇಶನ್ ನಿಮ್ಮ ಮನೆಯ ಬಾಗಿಲಿಗೆ ಸೇವೆಯನ್ನು ಒದಗಿಸುತ್ತವೆ. ಇದರ ಹೊರತಾಗಿ ನೀವು ಬ್ರ್ಯಾಂಡ್ ಬಟ್ಟೆಗಳನ್ನು ಅವರ ವೆಬ್ಸೈಟ್ನಲ್ಲಿ ಆಫ್ಲೈನ್ ಸ್ಟೋರ್ಗಳಲ್ಲಿ ಹಿಂತಿರುಗಿಸಿದರೆ ನೀವು ಶೇಕಡ 15ರಷ್ಟು ರಿಯಾಯಿತಿಯನ್ನು ಪಡೆಯುತ್ತೀರಿ. ಇದೆಲ್ಲವನ್ನು ಮಾಡುವ ನಿಮಗೆ ಇಷ್ಟವಿಲ್ಲದಿದ್ದರೆ NGO ನಿಯರ್ ಮೀ ಎಂದು ಬರೆಯುವ ಮೂಲಕ ಗೂಗಲ್ನಲ್ಲಿ ಹುಡುಕಿ. ನಿಮ್ಮ ಹತ್ತಿರ ಯಾವ NGO ಇದೆಯೋ ಅಲ್ಲಿಗೆ ಹೋಗಿ ನಿಮ್ಮ ಬಟ್ಟೆಗಳನ್ನು ಕೊಡಬಹುದು. ಇದು ನಿಮಗೆ ಹಣವನ್ನು ನೀಡದಿರಬಹುದು, ಆದರೆ ಖಂಡಿತವಾಗಿಯೂ ನಿಮಗೆ ಸಂತೋಷವನ್ನು ನೀಡುತ್ತದೆ. ಬಟ್ಟೆಗಳ ಮರು ಮಾರಾಟದ ಮೌಲ್ಯವನ್ನು ಪ್ಲಾಟ್ಫಾರ್ಮ್ಗಳು ನಿರ್ಧರಿಸುತ್ತವೆ ಎಂದು ಗಮನಿಸಿ. ನಿಮ್ಮ ಬಟ್ಟೆಗಳು ಅವರ ನಿಯಮ ಮತ್ತು ಷರತ್ತಿನ ಪ್ರಕಾರ ಸೂಕ್ತವಾಗಿದ್ದರೆ ಅದಕ್ಕಾಗಿ ಅವರು ನಿಮಗೆ ಉತ್ತಮ ಮೊತ್ತವನ್ನು ನೀಡುತ್ತಾರೆ. ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.